ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸ್ವಲ್ಪ ಓಡಾಡ್ತಾ ಇದ್ರೆ ಆಡಳಿತಕ್ಕೆ ಚುರುಕು ಬರುತ್ತೆ. ನಗರದಲ್ಲಿ ಪ್ರಮುಖ ಸಮಸ್ಯೆ ಅಂದರೆ ರಸ್ತೆ ಗುಂಡಿಗಳ ಸಮಸ್ಯೆ. ಅದರ ಬಗ್ಗೆ ಏನು ಇಷ್ಟಪಡ್ತೀವಿ ಸರ್? ನೀವು ಸಾರಿಗೆ ಸಚಿವರಾಗಿದ್ದೀರಿ. ಬಿಜೆಪಿಯವರು ಏನು ಹೇಳ್ತಾರೋ ಅದು ಮಾಡೋದಿಲ್ಲ. ನಮ್ಮದು ಕೆಲಸ ಜಾಸ್ತಿ, ಸ್ವಲ್ಪ ಮಾತು ಕಡಿಮೆ. ಸರ್ಕಾರ ಸಾಧ್ಯ ಶೂನ್ಯ ಅಂತ ಹೇಳ್ತಾರೆ ವಿರೋಧ ಪಕ್ಷದ ನಾಯಕರು ಮತ್ತು ಬಿಜೆಪಿ ರಾಜ್ಯಾಧ್ಯಕ್ಷರು. ಕಣ್ಣನ್ನು ಸರಿಯಾಗಿ ಕಾಣಿಸಲ್ಲ, ಅದರಿಂದ ಶೂನ್ಯ ಕಾಣಿಸ್ತಾ ಇದೆ. ಬೆಂಗಳೂರಲ್ಲಿ ಅಯ್ಯೋ ಬಿಸಿಲು, ಅಯ್ಯೋ ಸೆಕೆ ಅಂತ ಜನ ಸಾಕಷ್ಟು ಪರಿತಾಪಿಸ್ತಾ ಇದ್ರು. ಆದರೆ ಇವತ್ತು ಏನು ಕಳೆದ 15 ದಿನದಿಂದ ಸುರಿದಂಥ ಮಳೆ ಈಗ ಬೆಂಗಳೂರಿಗೆ ಖುಷಿಯನ್ನು ತಂದರೆ, ಇತ್ತ ಮಳೆ ಅವಾಂತರದಿಂದ ಸಾಕಷ್ಟು ಹಾನಿಯಾಗಿರುವಂಥದ್ದು. ಈ ಒಂದು ಹಾನಿಯಾಗಿರುವಂಥ ಪ್ರದೇಶಕ್ಕೆ ಇವತ್ತು CM ಮತ್ತು DCM ವಿಸಿಟನ್ನು ಮಾಡ್ತಿದ್ದಾರೆ. ಬೆಳಗ್ಗೆಯಿಂದ ಕೂಡ ಏನು ದೀಪಾಂಜನೇಯರ ಗಾಳಿ ಆಂಜನೇಯನ ದೇವಸ್ಥಾನದಿಂದ ಈಗ ಇಲ್ಲಿವರೆಗೂ ಕೂಡ ಬಂದಿರುವಂಥದ್ದು ನಾವು ದೃಶ್ಯಗಳು ಕೂಡ ಗಮನಿಸಬಹುದು. ನೀವು ಏನು CM ಸಿದ್ದರಾಮಯ್ಯ ಅವರು ಇವತ್ತು ಬೆಳಗ್ಗೆಯಿಂದ ಸಿಟಿ ರೌಂಡ್ಸನ್ನು ಆಗ್ತಾ ಇದ್ದಾರೆ. ಈ ಸಿಟಿ ರೌಂಡ್ಸ್ ವೇಳೆ ಸಾಕಷ್ಟು ಮಳೆಯಿಂದ ಹಾನಿಯಾದಂಥ ಪ್ರದೇಶಗಳನ್ನ ವೀಕ್ಷಣೆಯನ್ನು ನಡೆಸಿದರು. ಅಲ್ಲದೆ ಕೂಡಲೇ ಶೀಘ್ರವಾದಂಥ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಮತ್ತು ಈ ಒಂದು ಮಳೆಯಿಂದ ಆಗುವಂಥ ಹಾನಿಗಳನ್ನು ತಪ್ಪಿಸುವ ನಿಟ್ಟಿನಲ್ಲಿ ಅಧಿಕಾರಿಗಳು ಕ್ರಮಗಳನ್ನ ಕೈಗೊಳ್ಳಬೇಕು. ಈ ಒಂದು ರಾಜಕಾಲುವೆ ಆಗಿರ್ಬೋದು, ಏನು ನಗರದಲ್ಲಿ ಎತ್ತರವಾಗಿ ಬೆಳೆದು ನಿಂತಿರುವಂಥ ದೊಡ್ಡ ದೊಡ್ಡ ಮರಗಳಿರ್ಬೋದು, ಅವತ್ತು ಈಗಾಗಲೇ ಏನು ಬೆಂಗಳೂರಿನಲ್ಲಿ ಕ್ರಮ ಕೈಗೊಳ್ಳುತ್ತಿರುವಂಥ ಒಂದು ಏನು ಕಾಮಗಾರಿಗಳಿದ್ದಾವೆ ಅವುಗಳ ಒಂದು ಪರಿಶೀಲನೆ ನಡೆಸ್ತಿರುವಂಥದ್ದು ನೀವು ದೃಶ್ಯಗಳು ಕೂಡ ಗಮನಿಸ್ತಾ ಇದ್ದೀರಾ. ಏನು CM ಸಿದ್ದರಾಮಯ್ಯನವರು ಮತ್ತು DCM ಅವರು ಇದೇ ವಾಹನದ ಮೂಲಕ ಇವತ್ತು ಸಿಟಿ ರೌಂಡ್ಸನ್ನು ಆಗ್ತಿದ್ದಾರೆ. ಸಿಟಿಯ ಒಂದು ಎಲ್ಲ ಏನು ಆಗು ಹೋಗುಗಳ ಬಗ್ಗೆ ಚಿಂತನೆ ನಡೆಸ್ತಾ ಇದ್ದಾರೆ. ಅಧಿಕಾರಿಗಳನ್ನ ಕರೆದುಕೊಂಡು ಯಾವ ರೀತಿಯಾದಂಥ ಕ್ರಮಗಳನ್ನ ಕೈಗೊಳ್ಳಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ನೀವು ದೃಶ್ಯಗಳು ಕೂಡ ಗಮನಿಸ್ಬೋದು. CM ಸಿದ್ದರಾಮಯ್ಯನವರು ಇಲ್ಲಿದ್ದಾರೆ. ಈ ಒಂದು ಏರಿಯಾದಲ್ಲಿ ಏನು ಕಾಮಗಾರಿ ನಡೀತಾ ಇದೆ, ಕಾಮಗಾರಿಯ ವೀಕ್ಷಣೆಯನ್ನು ಮಾಡ್ತಿರುವಂಥದ್ದು ನೀವು ನೋಡ್ಬೋದು ದೃಶ್ಯಗಳಲ್ಲಿ. ಯಾವ ಒಂದು ಅಧಿಕಾರಿಗಳಿದ್ದಾರೆ, ಅಧಿಕಾರಿಗಳ ಒಂದು ಎಲ್ಲ ಅಧಿಕಾರಿಗಳ ಮೂಲಕವೇ ಒಂದು ಕಾಮಗಾರಿಗಳ ಪರಿಶೀಲನೆ ನಡೆಸಿ DCM CM ಇವತ್ತು ಸೂಕ್ತವಾದ ಕ್ರಮಗಳನ್ನ ಕೈಗೊಳ್ಳುವ ನಿಟ್ಟಿನಲ್ಲಿ ಹೇಳ್ತಿದ್ದಾರೆ. ಹೀಗಾಗಿ ನಮ್ಮ ಜೊತೆ ಇಲ್ಲಿ ಸಾರಿಗೆ ಸಚಿವರು ಇದ್ದಾರೆ, ಅವ್ರನ್ನೂ ಕೂಡ ಮಾತಾಡಿಸುವಂಥ ಪ್ರಯತ್ನವನ್ನು ಮಾಡ್ತೀವಿ. ಯಾಕಂತಂದರೆ ಏನು ಬೆಂಗಳೂರಿನ ಹಿರಿಯ ಸಚಿವರು ಅವರು ಕೂಡ ಇವತ್ತು ಸಿದ್ದರಾಮಯ್ಯನವ್ರ ಜೊತೆ ಏನು ಸಿಟಿ ರೌಂಡ್ಸನ್ನು ಹಾಕ್ತಿದ್ದಾರೆ. ಹೀಗಾಗಿ ಇವತ್ತು ಬೆಂಗಳೂರಿನ ಒಂದು ಸಿಟಿ ರೌಂಡ್ಸನ್ನು CM ಅವರು DCM ಅವರು ಮಾಡ್ತಿದ್ದಾರೆ. ಅವ್ರ ಜೊತೆ ನೀವು ತಿರುಗಾಡ್ತಿದ್ರಿ. ನಿಮ್ಮ ಕ್ಷೇತ್ರಗಳು, ನೀವು ಹಿರಿಯ ಮುಖಂಡರು, ಮಳೆಯಿಂದ ಸಾಕಷ್ಟು ಹಾನಿಯಾಗಿರುವಂಥದ್ದು. ಮಳೆ ಹಾನಿ ಆಗಿಲ್ಲ, ಆಗ್ಬೋದು ಅಂತ ಪ್ರಿಕಾಷನರಿ ಮೆಷರ್ಸು ತಗೊಳ್ಳೋದಕ್ಕೆ ಈಗಾಗಲೇ ಇನ್ಸ್ಟ್ರಕ್ಷನ್ಸು CM DCM ಎಲ್ಲ ಕೊಟ್ಟಿದ್ದಾರೆ. ಖುದ್ದಾಗಿ ನೋಡೋಣ ಅಂತ. ಬರೀ ಸಾರಮೋ ಟ್ರೈನ್ಸೇ ಅಲ್ಲ, ಮಳೆಗೆ ಸಂಬಂಧಪಟ್ಟಂಥ ವಿಚಾರನಲ್ಲ, ಜೊತೆಗೆ ಮೆಟ್ರೋ ತ್ವರಿತಗತಿನಲ್ಲಿ ಕೆಲಸ ಆಗ್ತಾಯಿದೆ. ಮತ್ತು ಮೆಟ್ರೋನಲ್ಲೇ ಫ್ಲೈಓವರ್ ಒಂದು ಎಲ್ಲೂ ಇಲ್ಲ ಬ್ಯಾಂಗ್ಳೂರಲ್ಲಿ, ನಮ್ಮ ಕಾನ್ಸ್ಟೆನ್ಸಿಯಲ್ಲಿ ಇನ್ನೇನು ಫೈನಲ್ ಸ್ಟೇಜ್ ಬಂದಿದೆ, ಅದನ್ನು ವಿಸಿಟ್ ಮಾಡಿದ್ದಾರೆ. ಮತ್ತು ಇನ್ನೊಂದು ನಮ್ಮ ಈಜಿಪ್ರ ಫ್ಲೈಓವರು ಅದು ಕೂಡ ಈಗ ವಿಸಿಟ್ ಮಾಡ್ತಾಯಿದ್ದಾರೆ. ಅವರು ಹಿಂದೆ CM ಆಗಿದ್ದಾಗಲೂ ಕೂಡ ಇದೇ ರೀತಿ ತಿಂಗಳಿಗೆ 2 ಸಲ, 2 ತಿಂಗಳಿಗೆ 3 ತಿಂಗಳಿಗೆ ಒಂದ್ಸಲಿ ಕನಿಷ್ಠ ಸಿಟಿ ರೌಂಡ್ಸ್ ಬರ್ತಾಯಿದ್ರು. ಆಮೇಲೆ ಅದು ಹಿಂದಿನ ಸರ್ಕಾರದಲ್ಲಿ ನಿಲ್ಲಿಸ್ಬಿಟ್ರೆ ಯಾಕೋ, ಈಗ ಮತ್ತೆ ಪ್ರಾರಂಭ ಮಾಡಿದ್ದಾರೆ. ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸ್ವಲ್ಪ ಓಡಾಡ್ತಾ ಇದ್ದರೆ ಆಡಳಿತಕ್ಕೆ ಚುರುಕು ಬರುತ್ತೆ, ಕೆಲಸ ಕಾರ್ಯಗಳು ಆಗುತ್ತೆ, ಜನರ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ. ಸರ್, ಈಗ ಲೋಕಸಭಾ ಚುನಾವಣೆ ಮುಗಿದ ನಂತರ ಈ ಒಂದು ಚುನಾವಣಾ ನೀತಿ ಸಂಹಿತೆ ನಡುವೆ ಈಗೆಲ್ಲ ಸಿದ್ಧತೆಗಳನ್ನ ಕಾರ್ಯಗಳನ್ನ CM ಮಾಡ್ತಿದ್ದಾರೆ. ನಗರದಲ್ಲಿ ಪ್ರಮುಖ ಸಮಸ್ಯೆ ಅಂದರೆ ರಸ್ತೆ ಗುಂಡಿಗಳ ಸಮಸ್ಯೆ. ಅದ್ರ ಬಗ್ಗೆ ಏನು ಇಷ್ಟಪಡ್ತೀವಿ ಸರ್? ನೀವು ಸಾರಿಗೆ ಸಚಿವರಾಗಿದ್ದೀರಿ. ಗುಂಡಿಗಳು ಬೀಳ್ದಂಗೆ ನೋಡ್ಕೊಳ್ಬೇಕು. ಯಾಕೆಂದರೆ ಹಿಂದೆ 2 ವರ್ಷಕ್ಕೆ ಮುಂಚೆ ಆ ಗುಂಡಿಗಳ ವಿಚಾರದಲ್ಲೇ ಹೈಕೋರ್ಟ್ ಮಾನಿಟ್ರ್ ಮಾಡ್ತಾಯಿದ್ರು, ಹೈಕೋರ್ಟ್ ಹತ್ರ ಹೇಳ್ಸ್ಕೊಳ್ತಾಯಿದ್ರು, ಕಮಿಷನ್ನ ಪದೇ ಪದೇ ಕರೆಸಿ ಗುಂಡಿಗಳು ಮುಚ್ಚೋದಕ್ಕೆ ಹೇಳ್ತಾಯಿದ್ರು. ಆ ರೀತಿ ನಾವು ಮಾಡೋಕ್ಕೆ ಹೋಗಬಾರ್ದು. ನಮ್ಮ ಕೆಲಸವನ್ನು ನಾವು ಸಮರ್ಪಕವಾಗಿ ಮಾಡಿದ್ರೆ ಹೈಕೋರ್ಟು ಕರೆಸಿ ಹೇಳಿಸ್ಕೊಳ್ಳುವಂಥ ಕೆಲಸ ನಿಲ್ಲುತ್ತೆ. ಸರ್, ಈಗ ಸಾರಿಗೆ ಸಚಿವರಾಗಿ ನೀವು ಕೆಲಸ ಮಾಡ್ತಿದ್ದೀರಿ. 1 ವರ್ಷ ಸರ್ಕಾರ ಅವಧಿ ಪೂರೈಸಿದೆ. ಎಷ್ಟು ನಿಮಗೆ ಖುಷಿ ಇದೆ ಸರ್? ಖುಷಿ 100ಕ್ಕೆ 100. ನಾವೇನು ಹೇಳಿದ್ವು ಮಾಡಿದ್ದೀವಿ. BJPಯವರು ಏನು ಹೇಳ್ತಾರೋ ಅದು ಮಾಡೋದಿಲ್ಲ. ಕೆಲಸಕ್ಕಿಂತ ಮಾತೇ ಜಾಸ್ತಿ ಅವ್ರದ್ದು. ನಮ್ಮದು ಕೆಲಸ ಜಾಸ್ತಿ, ಸ್ವಲ್ಪ ಮಾತು ಕಡಿಮೆ. ಸರ್, ಸರ್ಕಾರ ಸಾಧ್ಯ ಶೂನ್ಯ ಅಂತ ಹೇಳ್ತಾರೆ ವಿರೋಧ ಪಕ್ಷದ ನಾಯಕರು ಮತ್ತು BJP ರಾಜ್ಯಾಧ್ಯಕ್ಷರು. BJP ರಾಜ್ಯಾಧ್ಯಕ್ಷರು, ಆಮೇಲೆ ವಿರೋಧ ಪಕ್ಷದ ನಾಯಕರು, BJPಯವರಿಗೆ ಕಣ್ಣು ಸ್ವಲ್ಪ ಮೊಬ್ಬಾಗಿದೆ. ಯಾಕಂದರೆ ಇಲ್ಲಿ ನಾವೇನೇನು ಮಾಡಿದ್ವಿ ಕಾಣಿಸ್ತಿಲ್ಲ ಅವರಿಗೆ.
ಕಿವಿಗಳು ಕೇಳಿಸ್ತಾ ಇಲ್ಲ ಅವ್ರಿಗೆ, ಬೇರೆಯವರು ಹೇಳಿದ್ದನ್ನು ಸರಿಯಾಗಿ ಕೇಳಿಸೋದಿಲ್ಲ ಅವ್ರಿಗೆ. ಬಾಯಿ ಮಾತ್ರ ಒಂದು ಕರೆಕ್ಟಾಗಿದೆ ಅಷ್ಟೇ, ಕಿವಿನೂ ಕೇಳ್ಸಲ್ಲ, ಕಣ್ಣನ್ನು ಸರಿಯಾಗಿ ಕಾಣಿಸಲ್ಲ ಅವ್ರಿಗೆ. ಅದರಿಂದ ಶೂನ್ಯ ಕಾಣಿಸ್ತಾ ಇದೆ ಅವರಿಗೆ. ಇದಿಷ್ಟು ಮಾಜಿ ಹಿರಿಯ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಅವರ ಮಾತು. ಇವತ್ತು ಸಾಕಷ್ಟು ಅಭಿವೃದ್ಧಿಯನ್ನು ಮಾಡಿದ್ದೀವಿ, ಸರ್ಕಾರ ನಮಗೆ 1 ವರ್ಷ ಪೂರೈಸಿದ್ದು ಸಾಕಷ್ಟು ಸಂತೋಷವನ್ನು ತಂದಿ ಅನ್ನೋ ಮಾತನ್ನು ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಯುವ ಜೊತೆ ದುರ್ಗೇಶ್ ನಾಯಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.